ಫ್ರೆಂಡ್ಸ್ ನಮಸ್ತೆ. ಇವತ್ತು ನೀವು ನೋಡ್ತಾ ಇರೋದು ಸ್ಯಾಮ್ಸಂಗ್ ವಾಚ್ 4. ಸೊ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ರದ್ದು ನನ್ನ ಬೆಸ್ಟ್ ಒಪಿನಿಯನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿ ಒನ್ ಡೇ ಯೂಸ್ ಮಾಡಿ ನಾನು ಇದ್ರ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಬಾಕ್ಸ್ ಓಪನ್ ಮಾಡೋಣ. ಅದ್ರ ಜೊತೆಗೆ ನಾನು ಹೇಳೋದು ಮರ್ತೋಗ್ಬಿಟ್ಟೆ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು. ಸೊ ವಾಚ್ ಇದೆ, ತುಂಬ ಡಿಸ್ಟರ್ಬೆನ್ಸ್ ಇದೆ, ಪಟಾಕಿ ತುಂಬ ಹೊಡಿತಾ ಇದ್ದಾರೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದು ನನ್ನ ದೀಪಾವಳಿ ಉಡುಗೊರೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಕಾಣಿಸ್ತಿರೋದು ವಾಚು. ಸೊ ಬ್ಲ್ಯಾಕ್ ಕಲರು ನನಗೆ ಸಿಕ್ಕಿರೋದು. ಸೊ ಅದು ಬಿಟ್ಟರೆ ಇನ್ನೊಂದು ಬಾಕ್ಸ್ ಇದೆ. ಸೊ ಅದಕ್ಕೆ ಮುಂಚೆ ವಾಚ್ ತೆಗೆದು ಆಚೆ ಇಟ್ಬಿಡೋಣ. ಇನ್ನೊಂದು ಬಾಕ್ಸಲ್ಲಿ ನೋಡೋದಾಯ್ತು ಅಂದರೆ, ಸೊ ಆ್ಯಸ್ ಯೂಶಲಾಗ ಎಲ್ಲಾದ್ರೂ ಎಲ್ಲ ಥರನೇ. ಸೊ ವಾರಂಟಿ ಕಾರ್ಡು ಮತ್ತು ಸ್ಯಾಮ್ಸಂಗ್ ಅವ್ರದ್ದು ಗೈಡ್ ಮಾಡೋಂಥ ಬುಕ್ಕು. ತುಂಬ ಜನ ಯಾರೂ ಓದಲ್ಲ, ನಾನು ಓದಲ್ಲ. ಅದು ಬಿಟ್ಟರೆ ನಿಮಗಿರೋದು ಚಾರ್ಜಿಂಗು ಕೇಬಲ್, ಚಾರ್ಜರ್ ಅಲ್ಲ, ಚಾರ್ಜಿಂಗ್ ಕೇಬಲ್ ಇದೆ. ಆ್ಯಸ್ ಯೂಶಲಾಗ ಎಲ್ಲ ಸ್ಮಾರ್ಟ್ ವಾಚ್ಗಿರೋ ಥರ ಮ್ಯಾಗ್ನೆಟಿಂಗ್ ಚಾರ್ಜರು. ಸೊ ಅದು ಪಕ್ಕಕ್ಕಿಟ್ಬಿಟ್ಟು ವಾಚ್ನ ಆನ್ ಮಾಡಿ ನೋಡ್ಬಿಡೋಣ. ಸೊ ಆನ್ ಮಾಡಿದ ತಕ್ಷಣ ಆ್ಯಸ್ ಯೂಶಲಾಗ ಲೋಗೋ ಸ್ಯಾಮ್ಸಂಗ್ ಕಂಪ್ನಿಯವ್ರದ್ದು. ಸೊ ಅದೇ ಥರನೇ ಕನೆಕ್ಟ್ ಮಾಡೋಣ. ಸ್ಯಾಮ್ಸಂಗ್ ಮೊಬೈಲ್ ಇತ್ತು ಅಂದರೆ ತುಂಬ ಈಸಿ. ಇನ್ಬಿಲ್ಟು ಸಾಫ್ಟ್ವೇರ್ ಆ್ಯಪ್ ಯಾವಾಗಲೂ ಸ್ಯಾಮ್ಸಂಗ್ ಮೊಬೈಲಲ್ಲಿರುತ್ತೆ. ಸೊ ಅದರಿಂದ ಏನು ತೊಂದರೆ ಇಲ್ಲ ಬೇರೆ ಯಾವ್ದು ಮಾಡಬೇಕು ಅಂತ. ನೀವು ವಾಚ್ ಫೇಸಸ್ನ ಈಸಿಯಾಗಿ ಚೇಂಜ್ ಮಾಡ್ಕೊಬೋದು. ಅದು ಬಿಟ್ಟರೆ ಇದರಲ್ಲಿ ಇರೋಂಥ ಫ್ಯೂಚರ್ ನೋಡಿದ್ರೆ ತಲೆ ಕೆಟ್ಟೋಗ್ತೀರ. ಮೊದಲೇ ನೋಡ್ತಾ ಇರ್ಬೋದು ಕಾಂಟ್ಯಾಕ್ಟ್ಸ್. ಸೊ ನೀವು ಮೊಬೈಲಲ್ಲಿ ಏನೇನು ಕಾಂಟ್ಯಾಕ್ಟ್ಸ್ ಇದೆಯೋ ಆ್ಯಸ್ ಯೂಶಲಿ ಇದರಲ್ಲಿ ಆಟೋಮೆಟಿಕ್ಲಿ ಹಂಗೆ ಬಂದ್ಬಿಡುತ್ತೆ. ಅದು ಬಿಟ್ಟರೆ ಮೆಸೇಜು ಸೇಮ್, ನೀವು ಹಿಂದೆ ಇರೋ ಮೆಸೇಜ್ ಆಗಲಿ ಇದು ಎಲ್ಲನೂ ಆಟೋಮೆಟಿಕ್ಕಾಗಿ ಇದ್ರ ಬಂದ್ಬಿಡುತ್ತೆ. ಸೊ ಅದು ಬಿಟ್ಟರೆ ಮ್ಯಾಪ್ ನೋಡ್ತಾ ಇರ್ಬೋದು, ತುಂಬಾ ಎಕ್ಸಲೆಂಟ್. ಆ್ಯಸ್ ಯೂಶಲ್ ನೀವು ಎಲ್ಲಿದ್ದೀರಿ ಅನ್ನೋದನ್ನ ಆಟೋಮೆಟಿಕ್ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಡೈರೆಕ್ಷನ್ ನಾರ್ತ್ ಈಸ್ಟ್ ವೆಸ್ಟ್ ಆಗಲಿ ನೋಡೋಂಥರ. ಸೊ ಅದ್ರ ಬಗ್ಗೆ ಆಗಲಿ. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟು ಪ್ಲೇ ಸ್ಟೋರ್ ಇದೆ. ಇದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕನ್ನೋದಾದ್ರೆ ನಿಮ್ಮ ಮೊಬೈಲ್ ಡೇಟಾನೇ ಆಟೋಮೆಟಿಕ್ಕಾಗಿ ಇದು ಯೂಸ್ ಮಾಡ್ಕೊಳ್ಳುತ್ತೆ. ಯಾವ ಮೊಬೈಲ್ ಕನೆಕ್ಟ್ ಮಾಡಿದ್ರೆ ಅದು ಡೇಟಾನೇ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಅದು ಬಿಟ್ಟರೆ ನೀವು ಸೆಟ್ಟಿಂಗ್ಸ್ ನೋಡ್ತಾ ಇರ್ಬೋದು. ನಿಮಗೆ ವೈಫೈ ಕನೆಕ್ಟಿಂಗ್, ಬ್ಲೂಟೂತ್ ಕನೆಕ್ಟಿಂಗ್ ಎಲ್ಲ ಇದರಲ್ಲೇ ಬರುತ್ತೆ. ಆ್ಯಪ್ಸ್ ಬಗ್ಗೆ ಇದು ಫುಲ್ ಬಂದು ನಮ್ಮ ಮೊಬೈಲಲ್ಲಿ ಹ್ಯಾಂಡ್ರೆಡ್ ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲಲ್ಲಿ ಏನೇನಿದೆಯೋ ಅದೇ ಥರ ಸೆಟ್ಟಿಂಗ್ಸ್ ಇದರಲ್ಲೆಲ್ಲ ಬರುತ್ತೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದರೆ ಇದರಲ್ಲಿ ವಾಚ್ ಲಾಕಿಂಗ್ ಸಿಸ್ಟಮ್ ಬೇರೆ ಇದೆ. ಸೆಕ್ಯೂರಿಟಿ ಅಂತ ನೋಡ್ತಾ ಇರಲ್ಲ, ಇಲ್ಲಿ ವಾಚ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಒಂದು ಪ್ಯಾಟ್ರನ್ ಹಾಕೋದು ಮತ್ತು ಇನ್ನೊಂದು ಪಿನ್ ಹಾಕೋಂಥದ್ದು, ಎರಡು ಥರ ಆಪ್ಷನ್ಸ್ ಇದರಲ್ಲಿದೆ. ಆ್ಯಪ್ಸು ಮತ್ತು ಬ್ಯಾಟ್ರಿದು. ಸೊ ಆ್ಯಸ್ ಯೂಶಲ್ ನೀವು ಬ್ಯಾಟ್ರಿ ಎಷ್ಟಿದೆ ಏನೈತೆ ಅಂತ ನೋಡೋಕೆ ಫುಲ್ ಡೀಟೇಲ್ಸ್ ಇದರಲ್ಲೇ ಸಿಗುತ್ತೆ. ಅದೆಲ್ಲ ಮಾಮೂಲಿ ಆ್ಯಸ್ ಯೂಶಲ್ ಸಿಗುತ್ತೆ. ಮೇಯ್ನ್ ಬಂದು ಪ್ಲೇ ಸ್ಟೋರ್ ಇದರಲ್ಲೇ ಡೌನ್ಲೋಡ್ ಮಾಡೋದು, ವೈಫೈ ಕನೆಕ್ಟಿವಿಟಿ. ಸೊ ನಿಮಗೆ ಕಾಂಟ್ಯಾಕ್ಟ್ಸ್ ಮೊಬೈಲಲ್ಲಿ ಇರೋದು ಕೆಲವೊಂದು ವಾಚ್ಗಳಿಗೆ ಬಂದು ನಾವು ಕಾಂಟ್ಯಾಕ್ಟ್ಸ್ನ ಸೇವ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, ಮೊಬೈಲಲ್ಲಿ ಏನೇನಿದೆ ಕಾಂಟ್ಯಾಕ್ಟ್ಸ್ ಅಷ್ಟು ಕಾಂಟ್ಯಾಕ್ಟ್ಸು ಇದರಲ್ಲೇ ಬರುತ್ತೆ. ಮೆನು ಸೆಟ್ಟಿಂಗ್ಸ್ ಅಷ್ಟೇ, ನೀವು ಮೊಬೈಲಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ನೀವು ಚೇಂಜ್ ಮಾಡ್ಕೊಬೋದು. ಯಾವುದೇ ಥರ ಬೇಕು ಅನ್ನೋದನ್ನು ಇದರಲ್ಲೇ ನೋಡ್ಕೊಬೋದು. ಇದರಲ್ಲೂ ಬರುತ್ತೆ, ನಾವು ಅದರಲ್ಲೂ ಮಾಡ್ಬೋದು. ಸೊ ಕ್ಯಾಲೆಂಡ್ರು ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಅಲಾರಾಮ್ ಆಗಲಿ, ಮತ್ತು ನೋಡಿ ವರ್ಲ್ಡ್ ಕ್ಲಾಕ್. ಸೊ ನಾವು ಏನೇನು ಕ್ಲಾಕ್ಸ್ ನಾವು ಯೂಸ್ ಮಾಡ್ತೀವಿ, ಯಾವುದೊಂದು ಬೇರೆ ದೇಶದಾಗಲಿ ಎಲ್ಲನೂ ಬರುತ್ತೆ. ಎಸ್ಪೆಷಲಿ ಇದರಲ್ಲೊಂದು ತುಂಬ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಸೊ ರೆಕಾರ್ಡಿಂಗ್ ಆಪ್ಷನ್ನು ಮಾಮೂಲಿ ಎಲ್ಲದರಲ್ಲಿದೆ. ಅದು ಬಿಟ್ಟು ಇಂಪಾರ್ಟೆಂಟ್ ಏನಂದರೆ ಕ್ಯಾಮ್ರಾ. ಏನು ಕ್ಯಾಮ್ರಾ ಇಂಪಾರ್ಟೆಂಟ್ ಅನ್ನೋದಾಯ್ತು ಅಂದರೆ ನೀವೇ ನೋಡ್ತಾ ಇರ್ಬೋದು ನೋಡಿ. ಈಗ ಕ್ಯಾಮ್ರಾ ನಾವು ಸ್ವಿಚ್ ಇದು ಮಾಡಿದ ತಕ್ಷಣ ಮೊಬೈಲಲ್ಲಿ ಓಪನ್ ಆಯಿತು. ಅದ್ರ ಜೊತೆಗೆ ಈ ವಾಚಲ್ಲಿ ಕೂಡ ಸೇಮ್ ಟು ಸೇಮ್ ಅಲ್ಲೇನು ಕಾಣಿಸುತ್ತೋ ಅದೇ ಥರ ಇಲ್ಲೂ ಓಪನ್ ಆಗುತ್ತೆ. ಸೊ ನಾವಿಲ್ಲಿ ರೆಕಾರ್ಡಿಂಗ್ ಆನ್ ಮಾಡ್ಕೊಂಡಿದ್ದ ತಕ್ಷಣ ಇಮಿಡಿಯೇಟ್ಲಿ ನಾವು ಇಲ್ಲೇ ಕ್ಲಿಕ್ ಮಾಡ್ಬೋದು. ನಾವು ವೀಡಿಯೋ ಬೇಕಾದರೂ ಮಾಡ್ಬೋದು, ಫೋಟೋ ಮಾಡ್ಬೋದು. ಅದು ಏನಾಗುತ್ತೆ, ಡೈರೆಕ್ಟಾಗಿ ವಾಚಲ್ಲೂ ಸೇವ್ ಆಗಿರುತ್ತೆ, ನಿಮಗೆ ಮೊಬೈಲಲ್ಲೂ ಸೇವ್ ಆಗಿರುತ್ತೆ. ನಾವೊಂದು ಫೋನ್ನ ಕನೆಕ್ಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ರೆ ವಾಚಲ್ಲೇ ಪ್ರತಿಯೊಂದು ಯೂಸ್ ಮಾಡೋಂಥ ಆಪ್ಷನ್ಸು ವಾಚಲ್ಲೇ ಇದೆ. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾರೋ ದಯವಿಟ್ಟು ಲೈಕ್ ಮಾಡಿ, ನಾನು ಫಾಲೋ ಮಾಡಿ. ಯಾಕಂದ್ರೆ ನನಗೆ ನೀವು ಎಷ್ಟು ಫಾಲೋ ಮಾಡಿ ಲೈಕ್ ಮಾಡ್ತೀರೋ ಅಷ್ಟು ಇನ್ನೂ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಬನ್ನಿ ಇವಾಗ ಮೊಬೈಲಲ್ಲಿ ಇದ್ರದ್ದು ವಾಚಿಂದು ಆ್ಯಪ್ದು ಯಾವ ಥರ ಇದೆ ಸೆಟ್ಟಿಂಗ್ಸ್ ಅನ್ನೋದನ್ನು ನೋಡೋಣ. ಸೊ ಎಲ್ಲ ಸ್ಯಾಮ್ಸಂಗ್ ಮೊಬೈಲಲ್ಲಿ ಸೊ ಇದ್ರದ್ದು ಇನ್ಬಿಲ್ಟ್ ಸಾಫ್ಟ್ವೇರ್ ಇರುತ್ತೆ. ನಾವು ಎಕ್ಸ್ಟ್ರಾ ಸಾಫ್ಟ್ವೇರ್ ಯಾವುದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನೆಸಸರಿ ಇರೋಲ್ಲ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಕನೆಕ್ಟ್ ಮಾಡಿದ್ದೀನಿ. ಸೊ ಆಟೋಮೆಟಿಕ್ಲಿ ನೀವು ಓಪನ್ ಮಾಡಿದ ತಕ್ಷಣ ಕನೆಕ್ಟ್ ಆಗುತ್ತದೆ, ಕೇಳುತ್ತೆ ಅದೇನೆ. ಸೊ ಕನೆಕ್ಟ್ ಮಾಡಿದಾದ್ಮೇಲೆ ನೋಡಿರಿ ನಿಮಗೆ ಈ ಥರ ಕಾಣಿಸುತ್ತೆ. ಮೇಯ್ನ್ ನೀವು ಕಾಣಿಸಿದ ತಕ್ಷಣ ಓಪನ್ ಮಾಡಿದೆ ಕ್ಯೂಬ್ ಪ್ಯಾನಲ್ ಅಂತ ಒಂದು ಸಿಗುತ್ತೆ ನಿಮಗೆ.
ಸೊ ಅದರಲ್ಲಿ ಬಂದು ನಿಮಗೆ ಕ್ವಿಕ್ ಪ್ಯಾನಲ್ ನಿಮ್ಗೆ ವಾಚಲ್ಲಿ ನೀವು ನೋಡಿರ್ಬೋದು ಕ್ವಿಕ್ ಪ್ಯಾನಲ್ ಅಂತ ನಿಮ್ಗೆ ಏನಕ್ಕೆ ಅಂತ ನೋಟಿಫಿಕೇಷನ್ನು, ಫ್ಲೈಟ್ ಮೋಡು ಇದ್ರದ್ದು ಎಲ್ಲ ನಮಗೆ ಅಲ್ಲಿ ಡೀಟೇಲ್ಸ್ಗೋಸ್ಕರ. ಇಲ್ಲಿ ನಾವು ಚೇಂಜಸ್ ಮಾಡ್ಕೊಳಕ್ಕೆ ಮೊಬೈಲಲ್ಲಿ ಈಸಿ ಆಗೋಕ್ಕೋಸ್ಕರ ಚೇಂಜಸ್ ಇಲ್ಲಿ ಚಾನ್ಸಸ್ ಸಿಗುತ್ತೆ. ನೀವು ನೋಡ್ತಾ ಇರೋದು ಸೆಟ್ಟಿಂಗ್ಸ್. ಈಗ ಇದು ಫೋನ್ ಸೆಟ್ಟಿಂಗ್ಸ್ ಅಲ್ಲ, ವಾಚ್ದು ಸೆಟ್ಟಿಂಗ್ಸ್ ಇದು ನೀವು ನೋಡ್ತಾ ಇರೋದು. ಸೊ ವಾಚಲ್ಲಿ ಇಷ್ಟೊಂದು ಸೆಟ್ಟಿಂಗ್ಸ್ ಇದೆ ಅಂತ ಈ ಸ್ಯಾಮ್ಸಂಗ್ ವಾಚಲ್ಲೇ ಗೊತ್ತಾಗಿದ್ದು. ಬೇರೆ ವಾಚ್ಗಳನ್ನು ಯೂಸ್ ಮಾಡಿದ್ದೀನಿ, ಬಟ್ ಅಷ್ಟೊಂದೆಲ್ಲ ಸೆಟ್ಟಿಂಗ್ಸ್ ಇಲ್ಲ. ಬಟ್ ಇದರಲ್ಲಿ ಮಾತ್ರ ತುಂಬ ಆಪ್ಷನ್ಸ್. ಇದ್ರದ್ದು ವಾಚ್ ಫೇಸಸ್ ನೋಡೋದಾಯಿತು ಅಂದರೆ ತುಂಬ ಡಿಸೈನ್ಸ್ ಅಂತೂ ತುಂಬಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಕೆಲವೊಂದು ಬಂದು ಪ್ಲೇಸ್ಟೋರಲ್ಲಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋ ಥರನೂ ಇದೆ, ಕೆಲವೊಂದು ಬಂದು ಫ್ರೀಯಾಗೂ ಸಿಗ್ತದೆ. ಆಲ್ಮೋಸ್ಟ್ ಇದರಲ್ಲೇ ತುಂಬ ಇರೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಈಗ ಇವೆಲ್ಲ ಮೇಲೆಲ್ಲ ನೋಡ್ತಾ ಇರೋದು ಎಲ್ಲ ಬಂದು ಆಲ್ರೆಡಿ ಇದರಲ್ಲಿ ಇರೋಂಥದ್ದು. ಇನ್ನು ಇದೇನೇ ತುಂಬಾ ವೆರೈಟೀಸ್ ತುಂಬ ಇರೋದ್ರಿಂದ ಇದೇ ಸಾಕು ಅನಿಸುತ್ತೆ. ನೋಡ್ತಾ ಇದನ್ನ ನಾನು ಇದು ಮಾಡಿದಾಗ ಒಳ್ಳೆ ರಿಯಲ್ ನಾರ್ಮಲ್ ವಾಚಸ್ ಏನಿದೆಯೋ ಆ ಥರ ವಾಚಸ್ ಇದು ಸ್ಮಾರ್ಟ್ ವಾಚ್ ಥರನೇ ಫೀಲ್ ಆಗಲ್ಲ, ಅಷ್ಟೊಂದಿದೆ. ನಿಮ್ಮ ಕೆಳಗೆಲ್ಲ ನೋಡ್ತಾ ಇರ್ಬೋದು, ನೀವೆಲ್ಲ ನೋಡಿರಿ ಪ್ಲೇಸ್ಟೋರ್ದಿಂದ ಡೌನ್ಲೋಡ್ ಮಾಡೋಕ್ಕೆ ನಿಮಗೆ ಇಲ್ಲೇ ಆಪ್ಷನ್ಸ್ ಸಿಗ್ತಾಯಿದೆ. ಅದೊಂದು ಪ್ಲಸ್ ಪಾಯಿಂಟು. ಕೆಲವೊಂದರಲ್ಲಿ ಬಂದು ನಾವು ಏನೋ ಇದು ಮಾಡೋಕ್ಕೆ ಆಗಲ್ಲ, ಏನಿದೆ ಅದನ್ನ ಮಾತ್ರ ಯೂಸ್ ಮಾಡೋ ಥರ ಇರುತ್ತೆ. ಇದು ಬಂದು ಆ್ಯಪ್ಸ್ ನೀವು ನೋಡ್ತಾ ಇರೋದು. ನಾವು ಇದನ್ನು ಬೇಕಂದರೆ ಸೆಟ್ ಮಾಡಿಕೊಂಡು ನಾವು ಓಪನ್ ಮಾಡಿದ ತಕ್ಷಣ ಯಾವ್ದು ಬೇಕು ಅನ್ನೋದನ್ನ ನಾವು ಕನೆಕ್ಟ್ ಮಾಡೋಕ್ಕಾಗುತ್ತೆ. ಅದು ಬಿಟ್ಟರೆ ಮಾಮೂಲಿ ಬೇರೆ ವಾಚಸ್ ಇರುತ್ತೆ ಅವನೇ ಹಾರ್ಟ್ ರೇಟ್ದು ಮತ್ತು ವರ್ಕೌಟ್ಸ್ದಾಗಲಿ ನಿಮಗೆ ರನ್ನಿಂಗ್ದಾಗಲಿ ಅದೆಲ್ಲ ನಿಮಗೆ ಸಪ್ರೇಟಾಗಿ ಇದರಲ್ಲಿ ಇದೆ. ಸೊ ಓವರಾಲ್ ಹೇಳಬೇಕು ಅಂತಂದರೆ ನನಗೆ ಈ ವಾಚ್ ತುಂಬ ಇಷ್ಟ ಆಯಿತು. ಸೊ ರಿವ್ಯೂ ಅನ್ನೋದಕ್ಕಿಂತ ನಂದು ಬೆಸ್ಟ್ ಒಪಿನಿಯನ್ ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ಜೊತೆ ಫಾಲೋ ಮಾಡಿ. ನನಗೆ ಇನ್ನೂ ವೀಡಿಯೋ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರುತ್ತೆ. ಥ್ಯಾಂಕ್ ಯು.